ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ. ಲೈನ್ ಆಫ್ ಕಂಟ್ರೋಲ್ನಲ್ಲಿದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಇಲ್ಲಿ ಭಾರತೀಯ ಸೇನೆ ಬಿಟ್ಟರೆ ಬೇರೇನೂ ಕೂಡ ಕಾಣಿಸೋದಿಲ್ಲ ನಿಮಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ. ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೇನೆ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSF ನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSF ನ ಯೋಧ ಮೊನ್ನೆ ಅಂದ್ರೆ LOC ಅನ್ನ ದಾಟಿ ಅವ್ರು ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ ನಲ್ಲೇ ನಾವೀಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಚಿತ್ರಣ. ಮಳೆ ಬರ್ತಾ ಇದೆ. ವಾತಾವರಣ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಚೇಂಜ್ ಆಗ್ತಾ ಇರುತ್ತೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಹಾದಿಯನ್ನ ನಡೆದುಕೊಂಡು ಬಂದು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಆರ್ಮಿಯವರ ಜೊತೆಗೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ. ಜೈ ಹಿಂದ್, ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ. ಲೈನ್ ಆಫ್ ಕಂಟ್ರೋಲ್ನಲ್ಲಿದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಭಾರತೀಯ ಸೇನೆ ಬಿಟ್ಟರೆ ಬೇರೇನೂ ಕೂಡ ಕಾಣಿಸೋದಿಲ್ಲ ನಿಮಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ. ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೇನೆ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSF ನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSF ನ ಯೋಧ ಮೊನ್ನೆ ಅಂದ್ರೆ LOC ಅನ್ನ ದಾಟಿ ಅವ್ರು ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ ನಲ್ಲೇ ನಾವೀಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಚಿತ್ರಣ. ಮಳೆ ಬರ್ತಾ ಇದೆ. ವಾತಾವರಣ ಯಾವುದೇ ಸಮಯದಲ್ಲಿ ಬೇಕಾದ್ರೂ ಚೇಂಜ್ ಆಗ್ತಾ ಇರುತ್ತೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂತಹ ಹಾದಿಯನ್ನ ನಡೆದುಕೊಂಡು ಬಂದು ನಿಮಗೆ ತೋರಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ ಆರ್ಮಿಯವರ ಜೊತೆಗೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರ್ಯಾರ್, ರಿಪಬ್ಲಿಕ್ ಕನ್ನಡದಿಂದ. ಜೈ ಹಿಂದ್, ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ. ಲೈನ್ ಆಫ್ ಕಂಟ್ರೋಲ್ನಲ್ಲಿದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಭಾರತೀಯ ಸೇನೆ ಬಿಟ್ಟರೆ ಬೇರೇನೂ ಕೂಡ ಕಾಣಿಸೋದಿಲ್ಲ ನಿಮಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ. ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್ ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂತಹ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ನಾವು ಮಾಡ್ತಾ ಇದ್ದೀವಿ. ಸೇನೆ BSF ನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSF ನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSF ನ ಯೋಧ ಮೊನ್ನೆ ಅಂದ್ರೆ LOC ಅನ್ನ ದಾಟಿ ಅವ್ರು ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ
ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ನಲ್ಲೇ ನಾವೀಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಚಿತ್ರಣ. ಮಳೆ ಬರ್ತಾ ಇದೆ, ವಾತಾವರಣ ಯಾವುದೇ ಸಮಯದಲ್ಲಿ ಬೇಕಾದರೂ ಚೇಂಜ್ ಆಗ್ತಾ ಇರುತ್ತೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂಥ ಹಾದಿಯನ್ನ ನಡೆದುಕೊಂಡು ಬಂದು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರ್ಮಿಯವರ ಜೊತೆಗೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ. ಜೈ ಹಿಂದ್, ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ, ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಭಾರತೀಯ ಸೇನೆ ಬಿಟ್ಟರೆ ಬೇರೇನೂ ಕೂಡ ಕಾಣಿಸೋದಿಲ್ಲ ನಿಮಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ, ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್, ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೇನೆ BSFನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSFನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSFನ ಯೋಧ ಮೊನ್ನೆ ಅಂದ್ರೆ LOCಯನ್ನ ದಾಟಿ ಅವ್ರು ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ನಲ್ಲೇ ನಾವೀಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಚಿತ್ರಣ. ಮಳೆ ಬರ್ತಾ ಇದೆ, ವಾತಾವರಣ ಯಾವುದೇ ಸಮಯದಲ್ಲಿ ಬೇಕಾದರೂ ಚೇಂಜ್ ಆಗ್ತಾ ಇರುತ್ತೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂಥ ಹಾದಿಯನ್ನ ನಡೆದುಕೊಂಡು ಬಂದು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರ್ಮಿಯವರ ಜೊತೆಗೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ. ಜೈ ಹಿಂದ್, ನಮಸ್ಕಾರ. ಭಾರತ ಮತ್ತು ಪಾಕಿಸ್ತಾನದ LOCಯ ಬಾರ್ಡರ್ ಏರಿಯಾಗಳಲ್ಲಿ ನಾವಿದ್ದೀವಿ, ಲೈನ್ ಆಫ್ ಕಂಟ್ರೋಲ್ನಲ್ಲಿ ಇದ್ದೀವಿ. ನೋಡಿ ಹೆಂಗಿದೆ ಅನ್ನೋದನ್ನ ತಾವು ನೋಡ್ತಾ ಇದ್ರಿ. ಲೈನ್ ಆಫ್ ಕಂಟ್ರೋಲ್ ಹೆಂಗಿದೆ ಅನ್ನೋದನ್ನ ನೋಡ್ತಾ ಇದ್ರಿ. ಇಲ್ಲಿ ಭಾರತೀಯ ಸೇನೆ ಬಿಟ್ಟರೆ ಬೇರೇನೂ ಕೂಡ ಕಾಣಿಸೋದಿಲ್ಲ ನಿಮಗೆ. ಇಲ್ಲಿ ಭಾರತೀಯ ಸೇನೆ ಹೆಲಿಕಾಪ್ಟರ್ಗಳ ಮೂಲಕ ಎಲ್ಲವನ್ನ ನೋಡ್ತಾ ಇರುತ್ತೆ, ಗಸ್ತು ತಿರುಗ್ತಾ ಇರುತ್ತೆ, ಕಟ್ಟೆಚ್ಚರವನ್ನು ವಹಿಸಿರುತ್ತೆ. ಸ್ನೋ ಫಾಲ್ ಆಗ್ತಾ ಇರುತ್ತೆ, ಹಿಮಚಾಲಿತವಾದಂತಹ ಪರ್ವತ ಇದು. ಯಾವುದೇ ಕ್ಷಣದಲ್ಲಿ ಮಳೆ ಮತ್ತೊಂದು ಬರುವಂತ ಸಾಧ್ಯತೆಗಳಿರುತ್ತೆ. ಇದು ಇಲ್ಲಿನ ಚಿತ್ರಣ. ಲೈನ್ ಆಫ್ ಕಂಟ್ರೋಲ್, ಭಾರತದ LOC ಲೈನ್ ಆಫ್ ಕಂಟ್ರೋಲ್ ಗಡಿ ಬಾರ್ಡರ್ ಅನ್ನ ತಾವು ನೋಡ್ತಾ ಇದ್ದೀರಿ. ಆ ಕಡೆ ಹೋದ್ರೆ ಪಾಕಿಸ್ತಾನ, ಈ ಕಡೆ ಇದು ಭಾರತದ ಜಾಗ. ಇಲ್ಲಿ ಭಾರತದ ಸೇನೆ ಈ ದಟ್ಟಾರಣ್ಯದಲ್ಲಿ ಕಟ್ಟೆಚ್ಚರವನ್ನು ವಹಿಸಿ ಎಲ್ಲವನ್ನು ಕೂಡ ನಿಗಾ ವಹಿಸ್ತಾ ಇರುತ್ತೆ. ಇದು ರಿಪಬ್ಲಿಕ್ ಕನ್ನಡ ಗ್ರೌಂಡ್ ನಲ್ಲಿದ್ದು ಇಲ್ಲಿನ ಸಂಪೂರ್ಣವಾದಂಥ ಮಾಹಿತಿಯನ್ನು ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಸೇನೆ BSFನ ಯೋಧರು, ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ನ ಯೋಧರು ಇಲ್ಲಿದ್ದು ಎಲ್ಲವನ್ನು ಕೂಡ ಇಲ್ಲಿ ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಆ ಎಲ್ಲ ಮರದ ಮಟ್ಟುಗಳನ್ನ ಇಲ್ಲಿ BSFನ ಯೋಧರು ಕಾಯ್ತಾ ಇರ್ತಾರೆ. ಲೈನ್ ಆಫ್ ಕಂಟ್ರೋಲ್ ಅನ್ನ ದಾಟಿ ಪಾಕಿಸ್ತಾನ ಬಂತು ಅಂತ ಹೇಳಿದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತಾರೆ. ನೋಡಿ, ಭಾರತದ BSFನ ಯೋಧ ಮೊನ್ನೆ ಅಂದ್ರೆ LOCಯನ್ನ ದಾಟಿ ಅವ್ರು ಆ ಕಡೆ ಇದ್ದಾಗ ಪಾಕಿಸ್ತಾನ ಸೇನೆ ಅವರನ್ನ ಅರೆಸ್ಟ್ ಮಾಡಿತ್ತು. ಭಾರತವು ಕೂಡ ಲೈನ್ ಆಫ್ ಕಂಟ್ರೋಲ್ ದಾಟಿ ಬಂದ ಅಲ್ಲಿನ ಒಬ್ಬ ಜವಾನನ್ನು ಕೂಡ ಬಂಧಿಸಿತ್ತು. ಇದು ಈಗ LOC ಲೈನ್ ಆಫ್ ಕಂಟ್ರೋಲ್ನಲ್ಲೇ ನಾವೀಗ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನು ಮಾಡ್ತಾ ಇದ್ದೀವಿ. ಇದು ಇಲ್ಲಿನ ಚಿತ್ರಣ. ಮಳೆ ಬರ್ತಾ ಇದೆ, ವಾತಾವರಣ ಯಾವುದೇ ಸಮಯದಲ್ಲಿ ಬೇಕಾದರೂ ಚೇಂಜ್ ಆಗ್ತಾ ಇರುತ್ತೆ. ಆ ಮೂಲಕ ರಿಪಬ್ಲಿಕ್ ಕನ್ನಡ ಈ ದುರ್ಗಮವಾದಂಥ ಹಾದಿಯನ್ನ ನಡೆದುಕೊಂಡು ಬಂದು ನಿಮಗೆ ತೋರಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಆರ್ಮಿಯವರ ಜೊತೆಗೆ. ಕ್ಯಾಮ್ರಾಮನ್ ಲಕ್ಷ್ಮೀಪುತ್ರ ಜೊತೆಗೆ ನಾನು ರಂಜಿತ್ ಶಿರಿಯಾರ್, ರಿಪಬ್ಲಿಕ್ ಕನ್ನಡದಿಂದ. ಜೈ ಹಿಂದ್, ನಮಸ್ಕಾರ.